ನನ್ನ ಸಿನಿಮಾವನ್ನ ಜನ ಸ್ವೀಕರಿಸಿದ್ದಾರೆ, ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಿದ್ದಾರೆ. ಆದರೆ ನನ್ನ ಈ ಸಿನಿಮಾಗಳಲ್ಲಿ ನಾನು ತಪ್ಪುಗಳನ್ನು ಮಾಡಿದ್ದೇನೆ, ಆ ವಿಚಾರವನ್ನ ತಿಳಿದುಕೊಂಡಿದ್ದೇನೆ. ಮುಂದಿನ ಸಿನಿಮಾದಲ್ಲಿ ಅದನ್ನೆಲ್ಲ ತಿಳಿದುಕೊಳ್ಳುತ್ತೇನೆ, ಇನ್ನೂ ಚೆನ್ನಾಗಿ ಮಾಡುತ್ತೇನೆ. ಈ ಸಿನಿಮಾದಲ್ಲಿ ಸಾಕಷ್ಟು ಕಲಿತುಕೊಂಡಿದ್ದೇನೆ. ತಂದೆ ತಾಯಿ ಕ್ಯಾರೆಕ್ಟರ್ ಮಾಡಿರೋ ನಟ ಅಚ್ಯುತ್ ಕುಮಾರ್ ಹಾಗೂ ನಟಿ ಸುಧಾರಾಣಿ ಅವರಿಂದ ತುಂಬಾನೇ ಕಲಿತುಕೊಂಡಿದ್ದೇನೆ. ಇವರ ಎದುರು ನಿಂತು ನಟಿಸೋಕೆ ಭಯ ಇತ್ತು, ಆದರೆ ಹೋಗ್ತಾ ಹೋಗ್ತಾ ಎಲ್ಲವೂ ತುಂಬಾನೇ ಸುಲಭ ಅನ್ನಿಸ್ತಾ ಇತ್ತು. ಹೀಗೆ ದೊಡ್ಡಮನೆಯ ಯುವರಾಜ್ ಕುಮಾರ್ ಯುವ ಚಿತ್ರದ ಸಕ್ಸಸ್ ಮೀಟ್ನಲ್ಲಿ ಹೇಳ್ತಾ ಹೋದ್ರು. ಇವರ ಮಾತಿನ ಇನ್ನಷ್ಟು ವಿವರ ಇಲ್ಲಿದೆ. ಯಾವ ಸಿನಿಮಾವನ್ನ ಜನ ಒಪ್ಪಿಕೊಂಡಿದ್ದಾರೆ, ಚಿತ್ರದ ವಿಷಯವನ್ನ ಕೊಂಡಾಡಿದ್ದಾರೆ. ವಿಮರ್ಶೆಗೂ ತುಂಬಾನೇ ಚೆನ್ನಾಗಿ ಬಂದಿವೆ. ಥಿಯೇಟರ್ಗಳಲ್ಲಿ ಸಿನಿಮಾ ಇನ್ನೂ ಇದೆ. ಜನ ಥಿಯೇಟರ್ಗೆ ಬಂದು ಚಿತ್ರವನ್ನ ನೋಡ್ತಾ ಇದ್ದಾರೆ. ಇದೇ ಖುಷಿಯಲ್ಲಿರೋ ಸಿನಿಮಾ ತಂಡ ಸಕ್ಸಸ್ ಮೀಟ್ ಕೂಡ ಮಾಡಿದೆ. ಈ ಒಂದು ಸಕ್ಸಸ್ ಮೀಟ್ನಲ್ಲಿ ಇಡೀ ತಂಡ ಇದೆ, ತಮ್ಮ ಅನುಭವ ಹಂಚಿಕೊಂಡಿದೆ. ಈ ಮೂಲಕ ಯುವರಾಜ್ ಕುಮಾರ್ ತಮ್ಮ ಅನುಭವಗಳನ್ನು ಮುಕ್ತ ಮನಸ್ಸಿನಿಂದಲೇ ಇಲ್ಲಿ ಹೇಳಿಕೊಂಡಿದ್ದಾರೆ. ಯುವ ಸಿನಿಮಾದಲ್ಲಿ ನಾನು ತಪ್ಪುಗಳನ್ನು ಮಾಡಿದ್ದೇನೆ, ಆ ತಪ್ಪುಗಳ ಬಗ್ಗೆ ತಿಳಿದುಕೊಂಡಿದ್ದೇನೆ. ಯುವ ಸಿನಿಮಾ ದೊಡ್ಡಮನೆಯ ಯುವರಾಜನ ಮೊದಲ ಚಿತ್ರವೇ ಆಗಿದೆ. ಕಲಾವಿದರ ಫ್ಯಾಮಿಲಿಯಿಂದ ಬಂದರೂ ಕಲಿಕೆಯಲ್ಲಿ ತಪ್ಪುಗಳು ಆಗಿವೆ. ಆಗಿರೋ ತಪ್ಪುಗಳ ಬಗ್ಗೆ ತಿಳಿದುಕೊಂಡಿರೋ ಯುವರಾಜ್ ಕುಮಾರ್ ಮಾಡಿರೋ ತಪ್ಪುಗಳನ್ನ ಮುಂದಿನ ಚಿತ್ರದಲ್ಲಿ ತಿದ್ದುಕೊಳ್ಳುವೆ ಅಂತಲೂ ಹೇಳಿಕೊಂಡಿದ್ದಾರೆ. ಇನ್ನು ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ಸಾಕಷ್ಟು ಕಲಿತುಕೊಂಡಿದ್ದೇನೆ. ಅಚ್ಯುತ್ ಕುಮಾರ್ ಮತ್ತು ಸುಧಾರಾಣಿ ಅವರಿಂದ ತುಂಬಾನೇ ಕಲಿತುಕೊಂಡಿದ್ದೇನೆ. ಇಂತಹ ಹಿರಿಯ ನಟರ ಜೊತೆಗೆ ನಟಿಸೋದು ಹೇಗೆ ಅನ್ನುವ ಭಯ ಕೂಡ ಇತ್ತು. ಆದರೆ ಹೋಗ್ತಾ ಹೋಗ್ತಾ ಕಂಫರ್ಟ್ ಝೋನ್ ಕ್ರಿಯೇಟ್ ಆಯಿತು. ಶೂಟಿಂಗ್ ಟೈಮ್ನಲ್ಲಿ ನಾನು ತುಂಬಾನೇ ಕಾಫಿ ಕುಡಿಯುತ್ತಿದ್ದೆ. ಕಾರಣ ನನಗೆ ಕಾಫಿ ಅಂದರೆ ತುಂಬಾನೇ ಇಷ್ಟ ಆಗತ್ತೆ. ಪ್ರತಿ ಸಲ ಕಾಫಿ ಕುಡಿಯುವಾಗ ಸುಧಾರಾಣಿ ಅವರನ್ನ ಮೇಡಮ್ ಕಾಫಿ ಅಂತಾಲೆ ಕೇಳುತ್ತಿದ್ದೆ. ಆಗ ಅವರು ಓಕೆ ಅಂತಾಲೆ ಹೇಳ್ತಿದ್ರು. ಹೀಗೆ ನಾನು ಸುಧಾರಾಣಿ ಅವರು ಒಟ್ಟಿಗೆ ಸುಮಾರು ಕಾಫಿಗಳನ್ನ ಕುಡಿದಿದ್ದೇವೆ. ಹಾಗೇನೆ ಸುಧಾರಾಣಿ ಮೇಡಮ್ ನನಗೆ ಆನಂದ್ ಚಿತ್ರದಿಂದಲೂ ತುಂಬಾ ಇಷ್ಟ ಆಗ್ತಾರೆ ಅಂತ ಕೂಡ ಯುವ ಹೇಳಿದ್ರು. ಆಗ ಸುಧಾರಾಣಿ ಅವರು ಯುವನ ನೋಡಿ ನಗ್ತಾ ಇದ್ರು. ಆಗ ನೀವು ಈಗಲೂ ಹೀರೋಯಿನ್ ಬಿಡಿ ಮೇಡಮ್ ಅಂತಲೇ ಯುವ ಹೇಳಿ ತಮಾಷೆ ಮಾಡಿದ್ರು. ಯುವರಾಜ್ ಕುಮಾರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರು. ತಮಗೆ ಯಾರೆಲ್ಲ ಶೂಟಿಂಗ್ ಟೈಮ್ನಲ್ಲಿ ಸಹಾಯ ಮಾಡಿದ್ರೋ ಅವರ ಹೆಸರು ತೆಗೆದುಕೊಂಡು ಮಾಧ್ಯಮದ ಮುಂದೆ ಥ್ಯಾಂಕ್ಸ್ ಹೇಳಿದ್ರು. ಒಂದೇ ಏಜ್ನ ನಟಿ ಸಂಯುಕ್ತಾ ಗೌಡ ಕುರಿತು ಯುವ ಒಂದಷ್ಟು ಮಾತನಾಡಿದ್ರು. ಕಾಲೇಜ್ನ ಪೋಷನ್ ಮಾಡುವಾಗ ತುಂಬಾ ಎಂಜಾಯ್ ಮಾಡಿಕೊಂಡೇ ಮಾಡಿದ್ದೇವೆ ಅಂತಲೂ ಕೂಡ ಹೇಳಿದ್ರು. ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರಿಗೂ ಕೂಡ ಯುವ ಧನ್ಯವಾದ ಹೇಳಿದ್ರು. ಚಿತ್ರೀಕರಣಕ್ಕೂ ಮುಂಚೆನೇ ಮ್ಯೂಸಿಕ್ ಮಾಡಿಕೊಟ್ಟಿದ್ದೇನೆ, ತುಂಬಾನೇ ಹೆಲ್ಪ್ ಆಗಿದೆ. ಎಕ್ಸ್ಪ್ರೆಷನ್ ಕೊಡಲು ತುಂಬಾನೇ ಹೆಲ್ಪ್ ಆಯಿತು ಅಂತಲೂ ಹೇಳಿದ್ದಾರೆ. ಹೀಗೆ ಯುವ ಎಲ್ಲರನ್ನ ನೆನಪಿಸಿಕೊಂಡು ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ ಅಂತಲೂ ಹೇಳಬಹುದು.